ಬೆಂಗಳೂರು ಸೇರಿದಂತೆ ಹಲವಾರು ದೊಡ್ಡ ನಗರಗಳಲ್ಲಿ ಮೆಟ್ರೋ ಸಿಟೀಸ್ನಲ್ಲಿ ಟ್ರಾಫಿಕ್ ಸಮಸ್ಯೆ ಸಾಮಾನ್ಯ. ಅದು ಪರೀಕ್ಷೆಯ ಸಂದರ್ಭಗಳಲ್ಲಿ ವಿದ್ಯಾರ್ಥಿಗಳಿಗೆ ಟ್ರಾಫಿಕ್ ಸಮಸ್ಯೆ ಸಾಕಷ್ಟು ಅಡೆತಡೆಗಳು ತಂದಿರೋದು ಇದೆ. ಹೀಗೆ ಮಹಾರಾಷ್ಟ್ರದಲ್ಲಿ ವಿದ್ಯಾರ್ಥಿಯೊಬ್ಬ ಟ್ರಾಫಿಕ್ನಲ್ಲಿ ಸಿಲುಕೊಂಡಿದ್ದ. ಪರೀಕ್ಷೆಗೆ ಇನ್ನು ಕೆಲವೇ ಹೊತ್ತು ಬಾಕಿ ಇತ್ತು. ಅದಕ್ಕೆ ಟ್ರಾಫಿಕ್ನಿಂದ ತಪ್ಪಿಸಿಕೊಂಡು ಸರಿಯಾದ ಸಮಯಕ್ಕೆ ಎಕ್ಸಾಮ್ ಹಾಲ್ ತಲುಪೋದಕ್ಕೆ ಪ್ಯಾರಾಚೂಟ್ ಬಳಸಿ ಪ್ಯಾರಾಗ್ಲೈಡಿಂಗ್ ಮಾಡಿಕೊಂಡು ಎಕ್ಸಾಮ್ ಹಾಲ್ ತಲುಪಿದ್ದಾನೆ. ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯಲ್ಲಿ ಈ ಘಟನೆ ನಡೆದಿದೆ. ಸತಾರಾ ಜಿಲ್ಲೆಯ ವಾಯ್ ತಾಲೂಕಿನ ಪಸರಾನಿ ಗ್ರಾಮದ ವಿದ್ಯಾರ್ಥಿ ಸಮರ್ಥ್ ಮಹಾಂಗಡೆ ಎಂಬಾತ ಪರೀಕ್ಷೆಗೆ ಕೇವಲ 15 ರಿಂದ 20 ನಿಮಿಷಗಳು ಉಳಿದಿರುವಾಗ ಭಾರಿ ಸಂಚಾರ ದಟ್ಟಣೆಯಲ್ಲಿ ಸಿಲುಕಿದ್ದ. ಹೀಗೆ ಹೋದ್ರೆ ಸರಿಯಾದ ಸಮಯಕ್ಕೆ ಎಕ್ಸಾಮ್ ಹಾಲ್ ತಲುಪೋದಕ್ಕೆ ಸಾಧ್ಯವಿಲ್ಲ ಅಂತ ಗೊತ್ತಾಗಿ ಇಮಿಡಿಯೇಟ್ ಆಗಿ ಪಂಚಗಣಿಯಲ್ಲಿರುವಂತಹ ಜೆಪಿ ಅಡ್ವೆಂಚರ್ಸ್ನ ಸಹಾಯ ಕ್ರೀಡಾ ತಜ್ಞರ ನೆರವು ಪಡಿತಾನೆ. ತಕ್ಷಣ ಪ್ಯಾರಾಚೂಟ್ನೊಂದಿಗೆ ಪ್ಯಾರಾಗ್ಲೈಡಿಂಗ್ಗೆ ಅಗತ್ಯವಿರುವಂತಹ ಎಲ್ಲಾ ಸುರಕ್ಷತಾ ಗೇರ್ಗಳನ್ನ ಧರಿಸಿ ಜೊತೆಗೆ ತನ್ನ ಕಾಲೇಜ್ ಬ್ಯಾಗ್ ಅನ್ನ ಕೂಡ ಧರಿಸಿ ಆಕಾಶದಲ್ಲಿ ಹಾರುತ್ತಾ ಪರೀಕ್ಷಾ ಕೇಂದ್ರಕ್ಕೆ ಪ್ರವೇಶ ಮಾಡ್ತಾನೆ. ಅನುಭವಿ ಪ್ಯಾರಾಗ್ಲೈಡಿಂಗ್ ಬೋಧಕರ ಮೇಲ್ವಿಚಾರಣೆಯಲ್ಲಿ ಆ ವಿದ್ಯಾರ್ಥಿ ಈ ಸಾಹಸವನ್ನ ಮಾಡಿರ್ತಾನೆ. ಹಾಗಾಗಿ ಟ್ರಾಫಿಕ್ ಸಮಸ್ಯೆಯಿಂದ ಪಾರಾಗಲು ಈ ಉಪಾಯವನ್ನ ಮಾಡಿದ್ದಾನೆ.